ಬಹಳ ಮಹತ್ತರವಾಗಿರ್ತಕ್ಕಂಥ ಅತ್ಯಾಧುನಿಕ ತಂತ್ರಗಾರಿಕೆಯಲ್ಲಿ ಇಡೀ ಭಾರತ ದೇಶದಲ್ಲೇ ಮೊದಲನೇದಾಗಿ ಇವತ್ತು 1,000 ಅಡಿ ಆ ಕಡೆ ತಗ್ಗಿನಿಂದ ನೀರನ್ನು ಎತ್ತಿ ಪಶ್ಚಿಮದಿಂದ ನೀರನ್ನು ಎತ್ತಿ ಉತ್ತರದ ಕಡೆಗೆ ನೀರನ್ನು ಕಳಿಸ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಜನೆಯ ಲೋಕಾರ್ಪಣೆ ಮಾಡ್ತಕ್ಕಂಥ ಈ ಒಂದು ಶುಭ ದಿನ ಏನು ಆಯೋಜನೆಗೊಂಡಿದೆ, ಆಯೋಜನೆಗೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಘನವತ್ತ ಮುಖ್ಯಮಂತ್ರಿಗಳು ಎತ್ತಿನೊಳೆಯ ಭೂಮಿ ಪೂಜೆಯನ್ನು ನೆರವೇರಿಸಿ 1914ನೇ ಇಸ್ವಿನಲ್ಲಿ 2014ನೇ ಇಸ್ವಿನಲ್ಲಿ ಈ ಯೋಜನೆಯನ್ನ ಶಂಕುಸ್ಥಾಪನೆಯನ್ನ ಮಾಡುವುದರ ಮುಖಾಂತರ ಚಿಕ್ಕಬಳ್ಳಾಪುರದಲ್ಲಿ ಬಹಳ ಜನಗಳ ಕಟು ವಿರೋಧದ ಮಧ್ಯೆಯೂ ನಾನು ನೀರನ್ನ ಹರಿಸ್ತೀನಿ ನಿಂತಕ್ಕಂಥ ಛಲವನ್ನು ಹೊತ್ತು ಅವತ್ತಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಣ್ಣವರು ಅದನ್ನು ಪೂರ್ಣಗೊಳಿಸಿ ಇವತ್ತು ಲೋಕಾರ್ಪಣೆಯನ್ನು ಮಾಡಿ ಸುಮಾರು 5,000 ಹಳ್ಳಿಗಳಿಗೆ ಕುಡಿಯುವ ನೀರಿನಂತಕ್ಕಂಥ ಯೋಜನೆ ಮತ್ತು 597 ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಒಂದು ಬೃಹತ್ ಪ್ರಮಾಣದ ಭಗೀರಥ ಅಂತೇಳಿ ಹಿಂದೆ ನಾವು ಕೇಳ್ತಾ ಇದ್ದು, ಆ ಭಗೀರಥ ಪ್ರಯತ್ನದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಇವತ್ತು ದಿಟ್ಟತನದಿಂದ ಇಲ್ಲಿ ಬಂದು ಕರ್ನಾಟಕ ರಾಜ್ಯದಲ್ಲೇ ಒಂದು ಅತ್ಯಾಧುನಿಕವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ಲೋಕಾರ್ಪಣೆ ಮಾಡಲು ಬಂದಿರತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಿಮ್ಮೆಲ್ಲರ ಪರವಾಗಿ, ಹಾಸನ ಜಿಲ್ಲೆಯ ಪರವಾಗಿ, ಈ ಒಂದು ಎತ್ತಿನೊಳೆ ಪ್ರಾಧಿಕಾರದ ಎಲ್ಲ ನೌಕರ ಬಂಧುಗಳ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ನಾನು ಆರ್ಥಿಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ನೀರಾವರಿ ಸಚಿವರು, ಭಾರಿ ನೀರಾವರಿ ಸಚಿವರು ಇವತ್ತು ಈ ಒಂದು ಅವರು ಕೇವಲ ಅಧಿಕಾರವನ್ನು ವಹಿಸಿಕೊಂಡ 14 ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನು ಏನಾದರೂ ಮಾಡಿ ಜಾರಿ ಮಾಡಲೇಬೇಕು. ಬಹಳ ಜನರ ನಿಂದನೆಗೆ ಗುರಿಯಾಗಿದೆ. ಇದನ್ನು ಸುಳ್ಳು ಅಂತೇಳಿ ಸಾಬೀತು ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಅತಿ ಉನ್ನತವಾಗಿರ್ತಕ್ಕಂಥ ಈ ಒಂದು ಸವಾಲನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಗಲು ರಾತ್ರಿ ಶ್ರಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಸಹಕರಿಸಿರ್ತಕ್ಕಂಥ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮ ನಾವು ಮೊದಲು 2008ರಲ್ಲಿ ಶಾಸಕರಾಗಿ ಹೋದಾಗ ವೀರಪ್ಪ ಮೊಯ್ಲಿಯವರು ಈ ಒಂದು ಯೋಜನೆಯನ್ನ ಜಾರಿ ಮಾಡಬೇಕು ಅಂತಕ್ಕಂಥ ಹಂಬಲದಲ್ಲಿದ್ರು. ಅವರು ಮಾಡಿದಂಥ ಯೋಜನೆ ಇದು. ಆ ಯೋಜನೆಯನ್ನ ಬಹಳ ಜನರ ನಿಂದನೆ ಇತ್ತು. ಅದರ ಮಧ್ಯದಲ್ಲಿ ಧೈರ್ಯವಾಗಿ ತೆಗೆದುಕೊಂಡದ್ದು ಅಂದಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಣ್ಣವರ ಸರ್ಕಾರ ವೀರಪ್ಪ ಮೊಯ್ಲಿಯವರ ಸಲಹೆಯನ್ನ ಸ್ವೀಕಾರ ಮಾಡಿ ಈ ಯೋಜನೆಯನ್ನ ಏನು ಅವರು ಕಾರ್ಯಗತ ಮಾಡಲಿಕ್ಕೆ
ಹೊಂಟಿದ್ರು ವೀರಪ್ಪ ಮೊಯ್ಲಿ ಅವರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅವತ್ತಿನ ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರು ಈ ಒಂದು ಯೋಜನೆಯನ್ನು ಮಾಡಬೇಕು, ಈ ಭಾಗಕ್ಕೆ ಕುಡಿಯ ನೀರನ್ನು ಅಲ್ಲಿಂದ ತರಬೇಕು ಅಂತಕ್ಕಂಥ ಅವರ ಮಹತ್ವಾಕಾಂಕ್ಷೆ ಏನಿತ್ತು, ಆ ಮಹತ್ವಾಕಾಂಕ್ಷೆಯನ್ನ ಈಡೇರಿಸಿ ಇವತ್ತು ಇಂಥ ಒಂದು ಈಡೇರಿಸಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಈ ಯೋಜನೆಯನ್ನ ಕಾರ್ಯಗತ ಮಾಡಲಿಕ್ಕೆ ಸಹಕರಿಸಿರ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ, ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ರಾಜಣ್ಣವರು ಸಹ ಬಹಳವಾಗಿ ಶ್ರಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲೇಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಸಹಕಾರ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ರಾಜಣ್ಣವರಿಗೂ ಸತ್ಯ ನಾನು ಇವತ್ತು ತುಂಬು ಹೃದಯದ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಸಾಹೇಬರು ಇವತ್ತು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರು ಕ್ಷೇತ್ರಕ್ಕೂ ಈ ನೀರು ಹೋಗುತ್ತೆ, ಅವರು ಫಲಾನುಭವಿಗಳು. ಅವರು ಇವತ್ತು ಬಹಳ ಸಂತೋಷದಿಂದ ಎತ್ತಿನ ಹೊಳೆ ನೀರು ತುಮಕೂರು ಜಿಲ್ಲೆಗೆ, ಕೋಲಾರ ಜಿಲ್ಲೆಗೆ ಬರುತ್ತೋ ಇಲ್ವೋ ಅಂತಕ್ಕಂಥ ಜಿಗುಪ್ಸೆ ಇತ್ತು ಬಹಳ ಜನಕ್ಕೆ. ಇವತ್ತು ಗೊತ್ತಾಗ್ತಾ ಇದೆ, ಇದನ್ನು ನೋಡಿದ ಮೇಲೆ ಗೊತ್ತಾಗ್ತಾ ಇದೆ, ಓ ಇದು ನೀರು ಗ್ಯಾರಂಟಿ, ನಮಗೆ ಗ್ಯಾರಂಟಿ ಕೊಡ್ತಾರೆ ಅಂತಕ್ಕಂಥ ಭರವಸೆಯಿಂದ ಬಹಳ ಹಸನ್ಮುಖರಾಗಿ ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅಂತ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಸಾಹೇಬರಿಗೂ ಸತ್ಯ ನಾನು ಈ ಸಂದರ್ಭದಲ್ಲಿ ಸುಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮತ್ತೊಬ್ಬ ಕರ್ನಾಟಕ ರಾಜ್ಯದ ಮಂತ್ರಿಗಳು ಆಗಿರ್ತಕ್ಕಂಥ ಆಹಾರ ಮಂತ್ರಿಗಳಾದಂಥ ನಮ್ಮ KH ಮುನಿಯಪ್ಪ ಸಾಹೇಬರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ನಿಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ದೆಹಲಿಯ ಪ್ರತಿನಿಧಿಗಳಾಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಸಾಹೇಬರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಕಲೇಶಪುರ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜೂರ್ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸುಸ್ವಾಗತವನ್ನು ನಾನು ಬಯಸ್ತೇನೆ. ಅದೇ ರೀತಿ ಮಾಜಿ ಜಲಸಂಪನ್ಮೂಲ ಸಚಿವರು, ಆವಾಗ ಎತ್ತಿನೊಳಗೆ ಬಹಳ ಸಹಕಾರ ನೀಡಿರ್ತಕ್ಕಂಥ ಮತ್ತು ಇವತ್ತು ಕರ್ನಾಟಕ ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವರು ಆಗಿರ್ತಕ್ಕಂಥ MB ಪಾಟೀಲ್ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಮತ್ತೋರ್ವ ಸಚಿವರಾಗಿರ್ತಕ್ಕಂಥ ನಗರಸಭೆಯ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಆದ ಬೈರೇತಿ ಸುರೇಶ್ ರವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದೇ ರೀತಿ ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜರವರು ಸಹ ಈ ಸಮಾರಂಭಕ್ಕೆ ಬಹಳ ಸಂತೋಷದಿಂದ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೋರ್ವ ಹಿರಿಯ ರಾಜಕಾರಣಿಗಳು
ಮತ್ತು ದೆಹಲಿಯ ನಮ್ಮ ರಾಜ್ಯದ ಪ್ರತಿನಿಧಿಗಳು ಆಗಿರ್ತಕ್ಕಂಥ ಶಿರಾ ಕ್ಷೇತ್ರದ ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿ.ವಿ. ಜಯಚಂದ್ರರವರು ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಶಾಸಕ ಮಿತ್ರರಾದಂಥ ಹಿರಿಯ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ತಿನ ವಿಧಾನಸಭೆಯ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಗುಬ್ಬಿ ವಾಸಣ್ಣವರು ಬಂದಿದ್ದಾರೆ. ವಾಸಣ್ಣವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಬಯಸ್ತೇವೆ. ಮತ್ತು ಹೊಸಕೋಟೆ ಕ್ಷೇತ್ರದ ನಮ್ಮ ಆತ್ಮೀಯ ಸ್ನೇಹಿತರು ವಿಧಾನಸಭಾ ಸದಸ್ಯರು ಆಗಿರ್ತಕ್ಕಂಥ ಶರತ್ ಬಚ್ಚೇಗೌಡರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಿಮ್ಮೆಲ್ಲರ ನೂತನವಾಗಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ರವರಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಪಾವಗಡ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಮ್ಮ ವೆಂಕಟೇಶಣ್ಣವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತು ನಮ್ಮ ನೆಲಮಂಗಲ ಕ್ಷೇತ್ರದ ಶಾಸಕರಾದಂಥ ಶ್ರೀನಿವಾಸರವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಕುಣಗಲ್ ಕ್ಷೇತ್ರದ ಶಾಸಕರು ನಮ್ಮ ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ರಂಗನಾಥ್ರವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಗೌರವಬೆನ್ನೂರಿನ ನಮ್ಮ ಶಾಸಕರಾದಂಥ ಪುಟ್ಟಸ್ವಾಮಿಗೌಡ ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಜಲಸಂಪನ್ಮೂಲ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೌರವ್ ಗುಪ್ತಾರವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯದರ್ಶಿಗಳಾದ ಕುಲಕರ್ಣಿ ಅವರು, ಕೃಷ್ಣಮೂರ್ತಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಾನು ಸ್ವಾಗತವನ್ನು ಬಯಸ್ತೇನೆ. ಜೊತೆಯಲ್ಲಿ ನಮ್ಮ ಅರಸೀಕೆರೆ ಪಕ್ಕದ ಕ್ಷೇತ್ರದ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ತಿಪ್ಟೂರಿನ ಶಾಸಕರಾದಂಥ ಷಡಾಕ್ಷರಿ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹಿತ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಬೇಲೂರು ಕ್ಷೇತ್ರದ ಶಾಸಕರಾದಂಥ ಎಚ್.ಕೆ. ಸುರೇಶ್ ರವರು ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಈ ಬೆಳಗೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಧರಣೇಶ್ ರವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಮಾಲೂರು ಕ್ಷೇತ್ರದ, ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದ ಶಾಸಕರಾದ ನಮ್ಮ ವೈ.ಕೆ. ನಂಜೇಗೌಡರು ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಷಡಾಕ್ಷರಿ ಅವರು ಆಯ್ತ್ರಿ. ಅದೇ ರೀತಿ ನಮ್ಮ ಕಡೂರು ಕ್ಷೇತ್ರದ ಶಾಸಕರಾದ ನಮ್ಮ ಆತ್ಮೀಯ ಸನ್ಮಿತ್ರರಾದ ಆನಂದ್ರವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಕೋಲಾರ ಕ್ಷೇತ್ರದ ಬಂದಿದ್ದಾರಲ್ರಿ, ಎಲ್ಲ ಇದ್ದಾರೆ. ಕೋಲಾರ ಕ್ಷೇತ್ರದ ನಮ್ಮ ಆತ್ಮೀಯ ಸ್ನೇಹಿತರು ಶಾಸಕರು ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ರವರಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣ ಸ್ವಾಮಿ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅಧ್ಯಕ್ಷರು ಅವರೂ ಸಹಿತ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ.
ಅವ್ರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತೇನೆ. ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಆತ್ಮೀಯ ಸ್ನೇಹಿತರು ಆದಂತ ರವಿಯಣ್ಣವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಹಾಸನ ಜಿಲ್ಲೆಯ ದಕ್ಷ ಜಿಲ್ಲಾಧಿಕಾರಿಗಳಾದಂಥ ಸತ್ಯಭಾಮಾರವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಪೂರ್ಣಿಮಾರವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಬಯಸ್ತೇನೆ. SP ನಮ್ಮ ಹಾಸನ ಜಿಲ್ಲೆಯ ದಕ್ಷ SP ಅವರಾಗಿರ್ತಕ್ಕಂಥ ಸುಜಿತ್ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶಿರ್ಸಿ MLA ಅವರಾದ ಭೀಮಣ್ಣವರು ಶಿರ್ಸಿಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ ಈ ಯೋಜನೆಯನ್ನು ನೋಡಲಿಕ್ಕೆ. ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಇನ್ಯಾರು ಹೇಳಾತು MLC ರವಿ ಅವರಿಗೆ. ಮತ್ತು ಮತ್ತೋರ್ವ ವಿಧಾನ ಪರಿಷತ್ನ ಸದಸ್ಯರಾದ ನಮ್ಮ ಆತ್ಮೀಯರಾದ ಪ್ರಕಾಶ್ ರಾಥೋಡ್ ಅವರು ಈ ಸಮಾರಂಭದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಆಯ್ತು ರೀ, ಗುಬ್ಬಿ ಶ್ರೀನಿವಾಸ ಆಯ್ತು. ಅದು ಯಾರು ಅಲ್ಲಿ ಕೇಳ್ಕೊಬನ್ನಿ, ಅವರು ನಮ್ಮ ಆನಂದ್ ಅವ್ರು ಹೇಳ್ತಾರೆ ನೋಡಿ. ಅಲ್ಲ, ಇವ್ರು ನಮ್ಮ ಪ್ರಭಾಕರ್ ಹೇಳ್ತಾರೆ. ನಮ್ಮ ರಿವಿಷನಲ್ ಕಮಿಷನರ್ ರಮೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. IG ಅವರು ಬಂದಿದ್ದಾರೆ, ಬೋರ್ಲಿಂಗಯ್ಯ ಅವರು IG ಅವರು ಬಂದಿದ್ದಾರೆ. ಅವ್ರಿಗೂ ಸಹಿತ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತೇವೆ. ವಿಧಾನ ಪರಿಷತ್ತಿನ ನಮ್ಮ ಸದಸ್ಯರಾದ ಶ್ರೀನಿವಾಸ್ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆಮೇಲೆ ನಮ್ಮ ದೊಡ್ಡಬಳ್ಳಾಪುರದ ಮಾಜಿ ಶಾಸಕರಾದಂಥ ವೆಂಕಟರಮಣಪ್ಪನವರು ಬಂದಿದ್ದಾರೆ. ಅವ್ರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಇನ್ನು ಬಹಳ ಜನ ಮುಖಂಡರುಗಳು, ಬಹಳ ಜನ ಅಧಿಕಾರಿಗಳು ಬಹಳ ಪ್ರಮಾಣದಲ್ಲಿ ಈ ಒಂದು ಯೋಜನೆಯನ್ನು ನೋಡಬೇಕು ಅಂತಕ್ಕಂಥ ಅಭಿಮಾನದಿಂದ ಬಂದಿದ್ದಾರೆ. ಸರ್ಕಾರದ ಪ್ರತಿನಿಧಿಗಳಾದಂಥ ನಮ್ಮ KPTCL DT ಜಯಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. MD ಚೆಸ್ಕಾಂ ಶೀಲಾ ಮೇಡಮ್ ರವರಿಗೂ ಸಹಿತ, ಯಾಕೆ ಇವರಿಗೆಲ್ಲ ಹೇಳಬೇಕು ಅಂದ್ರೆ ಎಷ್ಟು ಕರೆಂಟ್ ಅನ್ನು ನಮಗೆ ಕೊಟ್ಟಿದ್ದಾರೆ. ನಿಜವಾಗಲೂ ಅವರು ಮಾಡಿರ್ತಕ್ಕಂಥ ತ್ಯಾಗಕ್ಕೆ ನಾವು ಏನು ಕೃತಜ್ಞತೆ ಹೇಳಿದ್ರು ಸಾಲದು ಅಂತ ಒಂದು ತ್ಯಾಗವನ್ನು ಮಾಡಿದ್ದಾರೆ. ಚೆಸ್ಕಾಂ ಇಲಾಖೆ ಎಲ್ಲ ನೌಕರ ವರ್ಗದವರಿಗೆ, KPTCL ಎಲ್ಲ ನೌಕರ ವರ್ಗದವರಿಗೆ ಮತ್ತು ನಮ್ಮ ಹಾಸನ ಜಿಲ್ಲೆಯ ರೆವಿನ್ಯೂ ಅಧಿಕಾರಿಗಳಿಗೆ, ರೆವಿನ್ಯೂ ಇಲಾಖೆಯವರಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ಸಹಿತ ನೀವೇನು ಬಹಳ ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮವನ್ನ, ಯೋಜನೆಯನ್ನ ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ನೀಡಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಂಥ ಒಂದು ಟೆಕ್ನಾಲಜಿ ಯೋಜನೆಯನ್ನು ಮಾಡ್ತಕ್ಕಂಥ ಗುತ್ತಿಗೆದಾರರು, ಕಂಪನಿಯವರು ಇದಾರ ಕರ್ನಾಟಕ ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಇದೇನಿತ್ತು, ಸಂಶಯ ಏನಿತ್ತು, ಅದನ್ನು ಹೋಗಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸನ್ಮಾನಿತರು ಆಗಿರ್ತಕ್ಕಂಥ ನಮ್ಮ
ಅಮೃತ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಅವರು ವೆಂಕಟೇಶ್ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಶಂಕರ್ ಅವ್ರಿಗೂ ಸಹ ನಮ್ಮಲ್ಲೆಲ್ಲ ಕೆಲಸ ಮಾಡಬೇಕಾದ್ರೆ ಅವರು ಬಂದು ಜನಗಳ ಹತ್ರ ಜಮೀನನ್ನು ಬಿಡಿಸ್ಕೊಂಡು ಬಹಳ ಕಷ್ಟಪಟ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ. ಶಂಕರ್ ಅವರಿಗೂ ಮತ್ತು ನಮ್ಮ ಮೆಗಾ ಇಂಜಿನಿಯರ್ ಅವರಿಗೆ ಮತ್ತು GVR ಅವರಿಗೆ ಮತ್ತು KEC ಎಲೆಕ್ಟ್ರಿಕಲ್ ಲಿಮಿಟೆಡ್ ಕಾಂಟ್ರಾಕ್ಟರ್ ಅವರಿಗೆ, ಶಂಕರ್ ನಾರಾಯಣ್ ಕನ್ಸ್ಟ್ರಕ್ಷನ್ ಕಂಪನಿ ಅವರಿಗೆ ಮತ್ತು ಉಪ್ಪಾರ್ ಅವರಿಗೆ ಮತ್ತು GVPR ಇವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ, 2 ದಿವಸದಿಂದ ದೃಶ್ಯ ಮಾಧ್ಯಮದವರು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ, ಒಳ್ಳೆಯ ಯೋಜನೆಯನ್ನ ಇಡೀ ಭಾರತ ದೇಶಕ್ಕೆ ಬಿತ್ತರಿಸಬೇಕು, ಜನಸಮೂಹಕ್ಕೆ ತಿಳಿಸಬೇಕು. ಒಂದು ಮಹತ್ತರವಾಗಿರ್ತಕ್ಕಂಥ ದೊಡ್ಡ ಸಾಧನೆಯನ್ನ ಸಿದ್ದರಾಮಣ್ಣವರ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯದ ಜನತೆಗೆ ಬಿತ್ತರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಂದು ಹಗಲು ರಾತ್ರಿ ಆ ಕಾರ್ಯಕ್ರಮವನ್ನು ಉತ್ತೇಜಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಾಧ್ಯಮದ, ದೃಶ್ಯ ಮಾಧ್ಯಮದ ಮತ್ತು ಪ್ರಿಂಟ್ ಮೀಡಿಯಾದ ಎಲ್ಲ ರೀತಿಯ ಸಹಕಾರ ಮಾಡಿರ್ತಕ್ಕಂಥ ನನ್ನ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮತ್ತು ಧನ್ಯವಾದಗಳನ್ನು ಸಹ ಅವರಿಗೆ ನಾನು ಈ ಸಂದರ್ಭದಲ್ಲಿ ಬಹಳವಾಗಿ ಅವರನ್ನು ನಾನು ಹಗಲು ರಾತ್ರಿ ಅನ್ನೋದು ರೀತಿ ಶ್ರಮಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನೀವು ಇವತ್ತು ಗೌರಿ ಹಬ್ಬ ಆದರೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಅಲ್ಲಿಂದ ಇಲ್ಲಿ ಒನ್ ವೇ ಆಗಿ ಅಲ್ಲಿಂದ ನಡೆದು ಬರ್ತಾ ಇದ್ದೀರಿ. ನಿಮ್ಮ ಉತ್ಸಾಹವನ್ನ, ನಿಮ್ಮ ಪ್ರೀತಿಯನ್ನ ನೋಡಿದ್ರೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ನೀವೆಲ್ಲ ಇಲ್ಲಿ ಆಗಮಿಸಿದ್ದೀರಿ. ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಏನು ಸಿದ್ದರಾಮಣ್ಣವರ ಸರ್ಕಾರ ಇವತ್ತು DK ಶಿವಕುಮಾರ್ ಅವರ ಕಾರ್ಯದಕ್ಷತೆಯಲ್ಲಿ ಇವತ್ತು ಏನು ಒಂದು ಕಾರ್ಯ ಯೋಜನೆಯನ್ನು ಮಾಡಿದೆ, ಈ ಯೋಜನೆಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲ ಪ್ರಾಮಾಣಿಕವಾಗಿ ಇವತ್ತು ಏನಿಲ್ಲಿ ಸ್ಪಂದಿಸಿದ್ದೀರಿ, ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಭೂತರಾಗಿದ್ದೀರಿ. ನೀವೆಲ್ಲ ಕೂರಬೇಕು. ಊಟ ಹೆಚ್ಚಾಗಿದೆ, ಊಟ ಎಲ್ಲರಿಗೂ ಸಿಗುತ್ತೆ. ಎಲ್ಲ ಇವತ್ತು ಹಬ್ಬದ ದಿವಸ ಊಟ ಮಾಡಬೇಕು. ಇಂಥ ಒಂದು ಬೃಹತ್ ಕಾರ್ಯವನ್ನ ಗೌರಿ ಹಬ್ಬದ ದಿವಸಲೇ ಮಾಡಬೇಕು. ಗಂಗೆ ಗೌರಿಯನ್ನ ಇವತ್ತು ನಾವು ಒಂದು ಮಾಡ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ಒಂದು ಮಾಡಿ ಇವತ್ತು ಗೌರಿ ಹಬ್ಬದ ದಿವಸ ಗಂಗೆಯನ್ನ ನಾವು ಬಿಡ್ತಾ ಇದ್ದೇವೆ. ಇಂಥ ಒಂದು ಮಹತ್ ಕಾರ್ಯದ ಸಾಧನೆಯನ್ನು ನಾವು ಮಾಡಿದ್ದೇವೆ. ಈ ಕಾರ್ಯ ಸಾಧನೆ ಅಷ್ಟು ಸುಲಭ ಅಲ್ಲ. ಯಾರೋ ಅಲ್ಲಿ ನಿಂತ್ಕೊಂಡು ಎಂತ ಸಂತೆ ಭಾಷಣ ಮಾಡ್ಕೊಂಡು ಹೋಗ್ಬೋದು. ಆ ಸಂತೆ ಭಾಷಣದವರಿಗೆ ಅದರದಿಲ್ಲ. ನಾವು ವಿಧಾನಸಭೆನಲ್ಲೇ ನಾನು ಹೇಳಿದ್ದೇನೆ, ವಿಧಾನಸಭೆನಲ್ಲೇ ಇದು ನೀರು ಬರೋದಿಲ್ಲ, ನಾವು ಹಂಗೆ ಮಾಡಿಸ್ಕೊತೀವಿ, ಹಿಂಗೆ ಮಾಡಿಸ್ಕೊತೀವಿ, ಏನೇನೋ ಆಗ್ತೀವಿ ಅಂದಾರಲ್ಲ. ಇವತ್ತು ಏನೇನಾರು ಆಗಿ ನನಗೇನು ಅದು ಚಿಂತೆ ಇಲ್ಲ. ನಾನು ಅದ್ರ ಬಗ್ಗೆ ಯಾರನ್ನು ಟೀಕೆನೂ ಮಾಡಕ್ಕೆ ಹೋಗಲ್ಲ, ಯಾರಿಗೂ ಏನು ಶಾಪನೂ ಕೊಡಕ್ಕೆ ಹೋಗಲ್ಲ. ನಾವು ಹೋರಾಟ ಮಾಡಿ ಸಿದ್ದರಾಮಣ್ಣವರು ನಾನು ಕೇಳಿದಾಗ ಅವರು ನಿಜವಾಗಲೂ ಆತ್ಮೀಯವಾಗಿ ಅರಸೀಕೆರೆ ಮುಖಾಂತರ, ಬೇಲೂರಿನ ಮುಖಾಂತರ ಆ ಮಾರ್ಗವಾಗಿ ತಗೊಂಡೋಗ್ತೀನಿ ಅಂತಕ್ಕಂಥ ಒಂದು ಒಕ್ಕೊರಳಿನ ಮಾತನ್ನೇನು ಹೇಳಿದ್ರು ಆ ವಿಧಾನಸಭೆಯಲ್ಲಿ ನಿಂತು, ಅದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.